ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ವಿತ್ ಅಂಕಿತಾ. ಸೊ ಬಿಗ್ ಬಾಸ್ ಇವಾಗ ಅಂದರೆ ರಾಜಾರಾಣಿ ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ಎಲ್ಲರೂ ಫಿನಾಲೆ ನೋಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರಾದರೂ ನೋಡ್ತೀರಾ ಅಂದರೆ ಅವ್ರಿಗೋಸ್ಕರ ಈ ಒಂದು ಅಪ್ಡೇಟ್. ಸೊ ಇವಾಗ ಫಸ್ಟ್ ಕಂಟೆಸ್ಟೆಂಟ್ ರಿವೀಲ್ ಮಾಡಿದ್ದಾರೆ. ಸೊ ಅದು ಬಂದು ಗೌತಮಿ ಜಾಧವ್ ಅವರು. ಸೊ ನನ್ನ ಪ್ರೀವಿಯಸ್ ವಿಡಿಯೋ ಇವತ್ತು ಅಪ್ಲೋಡ್ ಮಾಡಿರುವಂಥ ವಿಡಿಯೋದಲ್ಲಿ ಕೂಡ ತಿಳಿಸಿದ್ದೆ. ಸೊ ಸತ್ಯ ಸೀರಿಯಲಿನ ನಟಿ, ಸೊ ಹೀರೋಯಿನ್ ರೋಲ್ ಆಗಿ ಮಾಡಿದ್ರು ಇವರು. ಸೊ ಇವರು ಇವಾಗ ಬಿಗ್ ಬಾಸ್ ಸೀಸನ್ 11ರ ಕಂಟೆಸ್ಟೆಂಟ್ ಆಗಿದ್ದಾರೆ. ಸೊ ಫಸ್ಟ್ ಕಂಟೆಸ್ಟೆಂಟ್ ಆಗಿ ಈಗ ನಮ್ಮೆಲ್ಲರಿಗೂ ಇಂಟ್ರಡ್ಯೂಸ್ ಆಗಿದ್ದಾರೆ. ಸೊ ಇವ್ರನ್ನ ಹೆಲ್ಲಿಗೆ ಕಳಿಸ್ಬೇಕಾ, ಹೆವೆನಿಗೆ ಕಳಿಸ್ಬೇಕಾ, ಅಂದರೆ ಸ್ವರ್ಗಕ್ಕೆ ಕಳಿಸ್ಬೇಕಾ, ನರಕಕ್ಕೆ ಕಳಿಸ್ಬೇಕಂತ ಇವಾಗ ಆಲ್ರೆಡಿ ವೋಟಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ಇನ್ನೊಂದು, ಪ್ರತಿಯೊಬ್ಬ ಕಂಟೆಸ್ಟೆಂಟ್ಗೂ ಅಷ್ಟೇ ಅವರು ಇಂಟ್ರಡ್ಯೂಸ್ ಆದಮೇಲೆ 15 ನಿಮಿಷ ಟೈಮ್ ಇರುತ್ತೆ. 15 ನಿಮಿಷದೊಳಗೆ ಓಟ್ ಹಾಕಬೇಕು. ಸೊ ಅವರು ಯಾವುದಕ್ಕೆ ಸೇರಬೇಕು ಅಂತ ಜನಗಳು ಓಟ್ ಹಾಕಬೇಕು. ಸೊ ಇವಾಗ ಗೌತಮಿ ಜಾಧವ್ ಅವರು ಆಲ್ರೆಡಿ ಬಂದಿದ್ದಾರೆ. ಸೊ ಅವರು ಹೆಲ್ಲಿಗೆ ಹೋಗ್ಬೇಕಾ, ಹೆವೆನ್ಗೆ ಹೋಗ್ಬೇಕಾ ಅಂತ ಓಟ್ ಮಾಡಿ ಯಾರನ್ನ ನನಗನ್ಸೋ ಪ್ರಕಾರ ಅವ್ರನ್ನ ನರಕಕ್ಕೆ ಕಳಿಸ್ತಾರೆ. ಯಾಕಂದರೆ ಸ್ವಲ್ಪ ಸ್ಟ್ರಾಂಗಾಗಿ ಕಾಣಿಸ್ತಾ ಇದ್ದಾರೆ ಪರ್ಸ್ನಾಲಿಟಿ ವೈಸ್ ಎಲ್ಲ. ಸೊ ಒಂದು ಸ್ವಲ್ಪ ಸ್ಟ್ರಾಂಗ್ ಪರ್ಸ್ನಾಲಿಟೀಸನ್ನ ಸ್ವಲ್ಪ ನರಕಕ್ಕೆ ಹಾಕಿ ಜಗಳಗಳು ಜಾಸ್ತಿ ಆಗುತ್ತೆ ಅನ್ನೋ ಒಂದು ಸ್ಟ್ರಾಟಜಿ ಕೂಡ ಮಾಡ್ಬೋದು. ಸೊ ಇವಾಗ ಏನು ಓಟ್ ಮಾಡ್ತೀವಲ್ಲ, ಸೊ ಇದ್ರ ಪ್ರಕಾರ ನಾಳಿನ ಎಪಿಸೋಡ್ ಅಥವಾ ನಾಳಿನ ಎಪಿಸೋಡಲ್ಲಿ ನಾವು ಅವರು ಯಾವುದಕ್ಕೆ ಹೋಗ್ತಾರೆ ಅಂತ ಗೊತ್ತಾಗುತ್ತೆ. ಸೊ ಇದು ಫಸ್ಟ್ ಕಂಟೆಸ್ಟೆಂಟ್ ಆಗಿತ್ತು. ಸೊ ಫಸ್ಟ್ ಕಂಟೆಸ್ಟೆಂಟ್ ಇವಾಗ ರಿವೀಲ್ ಆಗಿದೆ. ಐ ಥಿಂಕ್ ಒಂದು 8 ಜನ ತೋರಿಸ್ಬೋದು. ಸೊ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರು ಏನು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ಚಿಕ್ಕ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟೆಲ್ಲ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಬಿಗ್ ಬಾಸ್ನ ಎಲ್ಲ ಅಪ್ಡೇಟ್ಸ್ ಬರ್ತಿರುತ್ತೆ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಮತ್ತು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.